ನಮಸ್ಕಾರ. ನಾನು ಚಂದ್ರಶೇಖರ್ ಕೆದ್ಲಾಯ, ಅಣೆಕಲ್ಮಠ, ಬಿಳಾಲ್ಕೊಪ್ಪ. ನಾನು ಜೈವಿಕ ಗೊಬ್ಬರ ಬಳಸಿ ಮಾಡುವ ಸಾವಯವ ಕೃಷಿ, ವಿಷಮುಕ್ತ ಕೃಷಿಯಲ್ಲಿ ಫಾಸ್ಫೇಟ್ ಆಮೇಲೆ ಸಾಯಿಲಬಲ್ ಬ್ಯಾಕ್ಟೀರಿಯಾ ಅದನ್ನು ಡೆವಲಪ್ ಮಾಡಿ ತೋಟಕ್ಕೆ ಕೊಟ್ಟಿರ್ತಾ ಇದ್ದೀನಿ. ಅದರದ್ದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಪೊಟ್ಯಾಶ್ ಬ್ಯಾಕ್ಟೀರಿಯಾ ಮತ್ತು ಫಾಸ್ಫೇಟ್ ಬ್ಯಾಕ್ಟೀರಿಯಾ ಎರಡೂ ಕೂಡ ಡೆವಲಪ್ ಮಾಡಿ ತೋಟಕ್ಕೆ ಕೊಟ್ಟಿದ್ದೀನಿ. ಈಗ ಫಾಸ್ಫೇಟ್ ಬ್ಯಾಕ್ಟೀರಿಯಾ ಡೆವಲಪ್ ಮಾಡಿ ಇಟ್ಟಿದ್ದೀನಿ, ಅದನ್ನ ತೋರಿಸ್ತಾ ಇದ್ದೀನಿ. ಇದು ಮನೆ ಪಕ್ಕದಲ್ಲೇ ಒಂದು ಡ್ರಮ್ ಇಟ್ಕೊಂಡಿದ್ದೀನಿ. ಈ ಡ್ರಮ್ಮಿಗೆ ಮನೆಯಲ್ಲಿ ಹಸು ಇದೆ. ಹಸುದು ಸಗಣಿ ಈ ಕಡೆ ಡ್ರಮ್ನಲ್ಲಿ ಕದಡೋದು, ಕದಡಿ ಡ್ರಮ್ ಮೇಲ್ಗಡೆ ದೊಡ್ಡ ಡ್ರಮ್ಮಿಗೆ ಹಾಕ್ಕೊಳ್ಳೋದು. ಇದು ಒಂದು 50 kg ಸಗಣಿನ ಕದಡಿ ಡ್ರಮ್ನಲ್ಲಿ ಹಾಕಿ, ಅದಕ್ಕೆ ಜೊತೆಗೆ ಒಂದು 5 kg ಶೇಂಗಾ ಹಿಂಡಿ ಮತ್ತು ಫುಲ್ ನೀರು ಮಾಡ್ಕೊಳ್ತೀನಿ. ಮತ್ತು ಒಂದು ಫಾಸ್ಫೇಟ್ ಸಾಯಿಲಬಲ್ ಬ್ಯಾಕ್ಟೀರಿಯಾ ಅದು 1 ಲೀಟ್ರನ್ನ ಹಾಕ್ತೀನಿ. ಹಾಕಿ 5 ದಿನಗಳ ಕಾಲ ಇಟ್ಟಿದ್ದೀನಿ. ಇಟ್ಟು ನಂತರ ಏನಾಗುತ್ತೆ, 5 ದಿನದಲ್ಲಿ ಅದು ಮಲ್ಟಿಪೈ ಆಗುತ್ತೆ. ಅದಾದಮೇಲೆ ಈ ಡ್ರಮ್ನಲ್ಲಿ ಫುಲ್ ಆಗಿರುತ್ತಲ್ಲ, ಈ ಜೀವಾಣುಗಳನ್ನು ತೋಟಕ್ಕೆ ಹೊತ್ತು ಕೊಡೋದು. ಅಂದರೆ ಇಲ್ಲಿ ಒಂದು ಡ್ರಮ್ ಇಟ್ಟಿರ್ತೀನಿ, ಇದರಲ್ಲಿ 225 ಲೀಟ್ರ್ ಅಂದಾಜು ಹಿಡಿಸುತ್ತೆ. ಅಂದರೆ ಒಂದು 15 ಬಕೆಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ, ಇದರಿಂದ 2 ಬಕೆಟ್ನಲ್ಲಿ 3 ದಾರಿ ಹೊತ್ತು ಮೇಲೆ ತೋಟದಲ್ಲಿ ಒಂದು ಡ್ರಮ್ ಇಟ್ಕೊಂಡು ಅದಕ್ಕೆ ಒಂದು 6 ಬಕೆಟ್ ತುಂಬಿಸ್ತೀನಿ. ಅಂದರೆ 90 ಲೀಟ್ರ್ ಆಗುತ್ತೆ. ಮತ್ತು ತೋಟದಲ್ಲಿ ಕೆಳಗಡೆ ಒಂದು ಡ್ರಮ್ ಇಟ್ಕೊಂಡು ಅದಕ್ಕೆ 6 ಬಕೆಟ್ ತುಂಬಿಸ್ತೀನಿ. ಏನಂದರೆ ಇಲ್ಲಿ ಜೆಟ್ ಪಾಯಿಂಟ್ ಇಲ್ಲೇ ಇರುತ್ತೆ, ಪೈಪ್ನಲ್ಲಿ ನೀರು ಬರುತ್ತೆ, ಆ ರೀತಿ ವ್ಯವಸ್ಥೆ ಇದೆ. ಮೇಲ್ಗಡೆ ತೋಟದಲ್ಲಿ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ಕೂಡ ಒಂದು ಜೆಟ್ ಪಾಯಿಂಟ್ ಇಲ್ಲಿ ಕಾಣುತ್ತಲ್ಲ, ಇಲ್ಲಿದೆ. ಅಂದರೆ ಇದು ಸ್ಪ್ರಿಂಕ್ಲರ್ ನೀರಾವರಿ ಮಾಡಲಿಕ್ಕೆ ಗ್ರಾವಿಟಿ ನೀರು ಬರುವ ಜೆಟ್ ಪಾಯಿಂಟು. ಇದಕ್ಕೆ ಮನೆ ಹತ್ರ ಒಂದು ಗೇಟ್ ವಾಲ್ ತಿರುಗಿಸಿದ್ರೆ ಇಲ್ಲಿ ಬಂದು ನೀರು ತುಂಬಿಕೊಳ್ಳುತ್ತೆ, ಇದರಲ್ಲಿ ನೀರು ಬರುತ್ತೆ. ಇದು ಡ್ರಮ್ಗೆ 6 ಬಕೆಟು ಇಲ್ಲಿದೆಯಲ್ಲ, ಇದು 2 ಬಕೆಟ್ನಲ್ಲಿ 3 ದಾರಿ ಹೊತ್ತು ತಂದು ತುಂಬಿಸಿರೋದು. ಅದು ತುಂಬಿಸಿ ನೀರು ತುಂಬಿಸಿಟ್ಟಿದ್ದೀನಿ. ಇದೊಂದು ಬಕೆಟು ತೋಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಒಂದು 3/4 ಲೀಟ್ರ್ ಜಗ್ ಮನೆಯಲ್ಲಿದೆ. ಅದರಲ್ಲಿ ಅಡಿಕೆ ಮರದ ಬುಡಕ್ಕೆಲ್ಲ ಒಂದೊಂದು ಜಗ್ ಹಾಕ್ಕೊಂಬರೋದು. ಕೆಲವು ಅಡಿಕೆ ಮರಗಳು ಏನಾದರೂ ಸ್ವಲ್ಪ ಪ್ರಾಬ್ಲಮಲ್ಲಿದ್ದಾವೆ ಅಂದರೆ 2 ಜಗ್ ಹಾಕ್ಕೊಂಬರೋದು. ಅಡಿಕೆ, ಕಾಫಿ, ತೆಂಗು, ಮೆಣಸು ಅಷ್ಟು ತೋಟ. ತೆಂಗಿನ ಮರಕ್ಕೆಲ್ಲ ಒಂದೊಂದು 5 ಜಗ್ ಹಾಕ್ತೀನಿ. ಕಾಂಪೋಸ್ಟ್ ಹಾಕಿದ್ದೀನಿ ತೆಂಗಿನ ಮರಕ್ಕೆ, ಅದ್ರ ಬುಡಕ್ಕೆ ಮತ್ತು ಜಗ್ಗಲ್ಲಿ ಈ ದ್ರಾವಣನ ಹಾಕೋದಾಗತ್ತೆ. ಮುಖ್ಯವಾಗಿ ಈ ರೀತಿ ಕೃಷಿ ಮಾಡೋದ್ರಿಂದ ಜೀವಾಣುಗಳು ಯಥೇಚ್ಛವಾಗಿ ನಾವು ಕೊಡ್ಬೋದು. ಈಗ ಜೀವಾಮೃತ ಅಂದರೆ ಅದರಲ್ಲಿ ಜೀವಾಣುಗಳು ಇರ್ತವೆ ಅಂತ ಹೇಳ್ತಾರೆ. ಆದರೆ ನನಗೆ ಜೀವಾಮೃತ ಹಾಕಿದಾಗ ಮತ್ತು ಇದಕ್ಕೆ ಹೋಲಿಸಿದಾಗ ರಿಸಲ್ಟ್ ನೋಡಿದಾಗ ಈ ಒಂದು ದ್ರಾವಣ ಮಾಡಿ ನಾವು ಹಾಕಿದಾಗ ಒಳ್ಳೆ ರಿಸಲ್ಟ್ ಕಂಡಿದೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಈಗ 2024 ಕೃಷಿಯಲ್ಲಿ ಏನಾಗಿದೆ, ಹೆಚ್ಚಾಗಿ ಅಡಿಕೆ ಕೃಷಿಕರು, ಕಾಫಿ ಕೃಷಿಕರು ಎಲ್ಲರೂ ತುಂಬ ಸೋತು ಹೋಗಿಬಿಟ್ಟಿದ್ದಾರೆ ಬೆಳೆಗೆ. ಆದರೆ ನನ್ನ ತೋಟದಲ್ಲಿ ಅಡಿಕೆ, ಕಾಫಿ, ತೆಂಗು, ಮೆಣಸು ಎಲ್ಲವೂ ಒಂದು ಹತ್ತಕ್ಕೆ ಚೆನ್ನಾಗಿದೆ. ಮೆಣಸಿಗೆ ನಾನೇನು ವಿಶೇಷವಾಗಿ ಹಾಕಲ್ಲ, ಅಡಿಕೆಗೆ ಹಾಕಿದ್ದೆ ತಗೊಂಡು ಮೆಣಸು ಚೆನ್ನಾಗಿ ಬರುತ್ತೆ. ಯಾವುದೇ ಬೋರ್ಡ್ ಹೊಡೆಯೋದಾಗಲಿ ಖರ್ಚು ಮಾಡೋದಾಗಲಿ ಮಾಡೋದಿಲ್ಲ. ಕಾಂಪೋಸ್ಟು ಅಡಿಕೆ ಬುಡಕ್ಕೆ ಹಾಕಿದ್ದನ್ನು ಕಾಫಿನೂ ತಗೊಳುತ್ತೆ. ಕಾಫಿಗೆ ವಿಶೇಷವಾಗಿ ಈ ವರ್ಷ ಒಂದು ಡಾಕ್ಟರ್ ಸಾಯಿಲ್ ಕಾಫಿ ಸ್ಪೆಷಲ್ ಒಂದು ಟ್ರಿಪ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಸಿ ಎಲ್ಲ ಆಗಿ ಕಾಫಿ ಹಣ್ಣು ಕುಯ್ದು ಆದಮೇಲೆ ಕಸಿ ಎಲ್ಲ ಆಗಿ ಆಮೇಲೆ ಹಾಕೋದು. ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಮತ್ತು ಜೀವಾಣುಗಳು ಮಣ್ಣಲ್ಲಿ ಜಾಸ್ತಿ ಆದಂಗೂ ಮಣ್ಣು ಮೃದು ಆಗುತ್ತೆ, ಎರೆಹುಳನೂ ಜಾಸ್ತಿ ಆಗುತ್ತೆ, ಅವುಗಳ ಚಟುವಟಿಕೆಯೂ ಜಾಸ್ತಿ ಆಗುತ್ತೆ, ಫಸಲು ಜಾಸ್ತಿ ಆಗುತ್ತೆ. ರೋಗಗಳು, ಮರ ಎಲ್ಲ ಕಡ್ದು ಹಾಕಬೇಕು, ಇನ್ನೇನೋ ಅದ್ರ ಕೆಲಸ ಮುಗೀತು ಅಂದ್ಕೊಂಡಿರೋ ಮರಗಳು ಕೂಡ ಮತ್ತು ಚಿಗುರಿ ಚೆನ್ನಾಗಿ ಆಗಿದ್ದಾವೆ. ಒಳ್ಳೆ ಇಳುವರಿ ನಿರೀಕ್ಷೆ ಮಾಡ್ತಾಯಿದ್ದೀರಿ. ಬಂದಿದೆ, ಈ ವರ್ಷವೂ ಚೆನ್ನಾಗಿ ಬಂದಿದೆ. ಅಂದರೆ ಏನು ಫಸಲು ತೆಗಿಯೋಕ್ಕೆ ಒಂದು ಖರ್ಚು, ಫಸಲು ತೆಗೆದದ್ದನ್ನು ಉಳಿಸ್ಕೊಳ್ಳೋಕ್ಕೆ ಇನ್ನೊಂದು ಖರ್ಚು ಅಂತ ಮಾಡೋ ಕೆಲಸ ಇಲ್ಲ. ಇಲ್ಲಿ ಫಸಲು ತೆಗಿಲಿಕ್ಕೆ ಅಂತ ನಾವು ಮಾಡಿದ ಖರ್ಚಲ್ಲೇ ರೋಗ ನಿಯಂತ್ರಣ ಕೂಡ ಆಗ್ತಾಯಿದೆ. ಒಂದು ಸಂತೋಷ ಇದೆ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತೋಟದ ಕೆಳಭಾಗದಲ್ಲಿ ಒಂದು ಡ್ರಮ್ ಇಟ್ಟು ಅದರಲ್ಲಿ ತುಂಬಿಸಿಟ್ಟಿದ್ದೀನಿ. 6 ಬಕೆಟು ಹೊತ್ತು ತುಂಬಿಸಿದ್ದು, ಮತ್ತು ಉಳಿದಂತೆ ಆ ಕಡೆ ಜೆಟ್ ಪಾಯಿಂಟ್ ಕಾಣುತ್ತಲ್ಲ, ಅಲ್ಲಿ ಆ ಜೆಟ್ ಪಾಯಿಂಟಿಂದ ನೀರು ಬಿಟ್ಟು ಇದಕ್ಕೆ ತುಂಬಿಸಿಟ್ಟಿದ್ದೀನಿ. ಇಲ್ಲಿ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಆಗಲಿ ಅಥವಾ ಯಾವುದೇ ಗೊಬ್ಬರದ ಮೂಟೆಗಳಾಗಲಿ ನಮ್ಮ ಕೃಷಿ ಭೂಮಿಗೆ ಬರಲ್ಲ. ಕೇವಲ ಸಾವಯವ ತ್ಯಾಜ್ಯಗಳು, ಕಾಂಪೋಸ್ಟು ಅದು ಮಾತ್ರ ಇಲ್ಲಿ ಕೃಷಿ ಭೂಮಿಗೆ ಬರೋದು. ಹೆಚ್ಚಾಗಿ ಇಲ್ಲಿ ಯಾವುದೇ ಹಮಾಲಿ ಬಾಡಿಗೆ ಅಂತ ಕೊಡೋ ಕೆಲಸ ನನಗೆ ತುಂಬ ಉಳಿದಿದೆ ಈ ಒಂದು ಇದರಿಂದ. ಮತ್ತು ಇದು
ತುಂಬಿಸ್ಲಿ ಇಡಲಿಕ್ಕೆ ನನಗೆ ಒಂದು ಅರ್ಧ ಗಂಟೆ ಕೆಲಸ ಆಗಿದೆ. ಅರ್ಧ ಗಂಟೆ 40 ನಿಮಿಷನೇ ಕೆಲಸ ಆಗಿದೆ. ಆಮೇಲೆ ಇದನ್ನು ಹೊತ್ತು ಹಾಕಲಿಕ್ಕೆ ನನಗೆ ಒಂದು 2 ಗಂಟೆ ಬೇಕು. 2.5 ಡ್ರಮ್ ಇದೆ, ಅದನ್ನು ಹೊತ್ತು ಹಾಕಬೇಕು. ರಿಸಲ್ಟ್ ತುಂಬ ಚೆನ್ನಾಗಿದೆ. ಈಗ ಇದನ್ನು ಮಾಡಿದ ಮೇಲೆ ಅಡಿಕೆಗೆ ಅಂತ ಇನ್ನು ಮಳೆಗಾಲ ಹಿಡಿಯೋವರೆಗೆ, ಈಗ ಡಿಸೆಂಬರ್ 22, 23 ರೆಡಿ ಆಯಿತು. ಇದನ್ನು ಹಾಕಿದರೆ ಇನ್ನು ಮಳೆಗಾಲ ಬರೋವರೆಗೆ ಮತ್ತು ಯಾವುದೇ ವಿಶೇಷ ಖರ್ಚನ್ನು ಮಾಡೋದಿಲ್ಲ. ಇನ್ನು ಕಾಫಿಗೆ ಒಂದು ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಅವರದ್ದು ಪ್ರಾಡಕ್ಟು ಹಾಕಬೇಕು. ಅದು ಬಿಟ್ಟರೆ ವಿಶೇಷ ಖರ್ಚಿಲ್ಲ. ಇದು ಸಾಧಾರಣ ಒಂದು 540 ರೂಪಾಯಿ ಲಿಕ್ವಿಡ್ ಫಾಸ್ಫೇಟ್ ಲಿಕ್ವಿಡು, ಮತ್ತು ಒಂದು 225 ರೂಪಾಯಿ ಶೇಂಗಾ ಹಿಂಡಿ. ಅದಷ್ಟೇ ಖರ್ಚಲ್ಲಿ ನಾನು ಈ ವ್ಯವಸ್ಥೆನ ತೋಟಕ್ಕೆಲ್ಲ ಜೀವಾಣುಗಳನ್ನು ಕೊಟ್ಟು ಅಲಭ್ಯ ರೂಪದಲ್ಲಿರತಕ್ಕಂಥ ಪೋಷಕಾಂಶಗಳನ್ನು ಲಭ್ಯ ರೂಪಕ್ಕೆ ಪರಿವರ್ತಿಸಿ ಕೊಡೋ ಕೆಲಸನ ಮಾಡ್ತಾಯಿದ್ದೀನಿ. ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.